ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಹನಿ ಟ್ರ್ಯಾಪ್ ವಿವಾದದ ಮಧ್ಯೆ ಈಗ ಫೋನ್ ಟ್ಯಾಪಿಂಗ್ ನ ಆರೋಪ. ಕೆಲ ಸಚಿವರು ಮತ್ತು ಶಾಸಕರು ಫೋನ್ ಟ್ಯಾಪಿಂಗ್ ನ ಆರೋಪವನ್ನು ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆಲ ಸಚಿವರು ಮತ್ತು ಶಾಸಕರು ಮೌಖಿಕವಾಗಿ ಹೇಳ್ಕೊಂಡಿದ್ದಾರೆ. ಏನ್ ಮಾತಾಡೋದಕ್ಕೂ ಕೂಡ ನಮಗೆ ಭಯ ಆಗ್ತಾ ಇದೆ, ಎಲ್ಲಿ ಯಾರು ನಮ್ಮನ್ನು ಕೇಳಿಸ್ಕೊಳ್ತಾ ಇದ್ದಾರೆ, ಕಳ್ಳ ಗಿವಿಗಳಿದೆ ಅನ್ನುವಂತಹ ಭಯ ನಮಗಿದೆ ಅಂತ ಹೇಳಿದಾರಂತೆ. ಇದಕ್ಕೆ ಸಿಎಂ ಭರವಸೆ ಕೊಟ್ರಂತೆ, ಈ ಬಗ್ಗೆ ಗಮನ ಹರಿಸ್ತೀನಿ, ನೋಡ್ತೀನಿ ಅದೇನಾಗ್ತಾ ಇದೆ ಅಂತ. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಟರ್ಮ್ನ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಯಾವುದೇ ಬಿಗ್ ಬಾಸ್ ಮನೆಗೆ ಕಡಿಮೆ ಇಲ್ಲ. ಇವರು ಡೀಟೇಲ್ಸ್ ಕೊಡ್ತಾರೆ. ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರವೀಶ್, ಫೋನ್ ಟ್ಯಾಪಿಂಗ್ ಅನ್ನುವಂತಹ ವಿಚಾರ ಬಹಳ ಗಂಭೀರ ವಿಚಾರ. ಹಲವು ಸರ್ಕಾರಗಳೇ ಪತನವಾದಂತಹ ವಿಚಾರವನ್ನು ನಾವು ನೋಡಿದೀವಿ ಹಿಂದೆ ಕರ್ನಾಟಕ ರಾಜಕಾರಣದಲ್ಲೇ. ಈ ಫೋನ್ ಟ್ಯಾಪಿಂಗ್ ನ ಆರೋಪ ಮಾಡ್ತಾ ಇರೋರು ಯಾರು, ಏನೇನು ಹೇಳ್ಕೊಂಡಿದ್ದಾರಂತೆ, ಭರವಸೆ ಯಾವ ರೀತಿ ಸಿಕ್ಕಿದೆ ಅಂತ ಎಲ್ಲ ಒಂದ್ ಕಡೆ ಇದೊಂದು ರೀತಿ ವಿಚಿತ್ರ ಅನಿಸ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ವಿಪಕ್ಷಗಳು ಇದನ್ನ ಆರೋಪವನ್ನು ದೊಡ್ಡ ಮಟ್ಟದಲ್ಲೇ ಮಾಡ್ತಾ ಇರ್ತಾರೆ. ಆದ್ರೆ ಈಗ ಕಾಂಗ್ರೆಸ್ ಪಕ್ಷದ ಒಳಗಡೆ ಈ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಯಾಕೆಂದ್ರೆ ಒಂದಕ್ಕೊಂದು ಲಿಂಕ್ ಸಿಗ್ತಾ ಇದೆಯಾ ಅಂತ. ಅಂದ್ರೆ ಎಲ್ಲ ಒಂದ್ ಕಡೆ ಹನಿ ಟ್ರ್ಯಾಪ್ ವಿಚಾರವಾಗಿ ಅವರದೇ ಪಕ್ಷದ ಸಚಿವರು ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಯಾರ ಹೆಸರಿದೆ ಅಂತ ಹೇಳಲ್ಲ, ದೂರು ಕೊಡ್ತೀವಿ ಅಂತಾರೆ, ಡಿಲೇ ಮಾಡ್ತಾರೆ. ಇನ್ನೊಂದು ಕಡೆ ಫೋನ್ ಟ್ಯಾಪ್ ಆರೋಪ ಮಾಡ್ತಾರೆ. ಫೋನ್ ಟ್ಯಾಪ್ ಅಂದರೆ ಪ್ರಮುಖವಾಗಿ ಗುಪ್ತಚರ ಇರತಕ್ಕಂಥದ್ದು ಮುಖ್ಯಮಂತ್ರಿಗಳ ಬಳಿ, ಹಾಗೆ ಗುಪ್ತಚರ ಇಲಾಖೆಯು ಅವ್ರ ಬಳಿ ಇದೆ. ಜೊತೆಗೆ ಗೃಹ ಇಲಾಖೆ ಇರತಕ್ಕಂಥದ್ದು ಪರಮೇಶ್ವರ್ ಅವ್ರ ಬಳಿ. ಪರಮೇಶ್ವರನ್ನ ಪ್ರಶ್ನೆ ಮಾಡಿದಾಗ ನನ್ನ ಹತ್ರ ಯಾರೂ ಬಂದಿಲ್ಲ, ನನಗೇನು ಗೊತ್ತಿಲ್ಲ ಅನ್ನೋ ಮಾತುಗಳನ್ನು ಪರಮೇಶ್ವರ್ ಹೇಳ್ತಾರೆ. ಹಾಗಾಗಿ ಇಷ್ಟೊಂದು ಒಂದು ರೀತಿಯಲ್ಲಿ ಎರಡೂ ಇಲಾಖೆಗಳು ಪ್ರಮುಖವಾಗಿ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ಅವರ ಬಳಿ ಇರಬೇಕಾದ್ರೆ ಮೂರನೇ ವ್ಯಕ್ತಿ ಯಾರು ಆ ಒಂದು ಫೋನ್ ಟ್ಯಾಪನ್ನು ಮಾಡಿಸುವಂಥ ವಿಚಾರದಲ್ಲಿ ಸರ್ಕಾರ ಮಟ್ಟದಲ್ಲಿ ಎಲ್ಲ ಒಂದು ಕಡೆ ಆ ಒಂದು ಮೂರನೆಯ ಶಕ್ತಿ ಆಟ ಜೋರಾಗಿದೆಯಾ ಅನ್ನೋ ಅನುಮಾನವೂ ಕೂಡ ಮೂಡುತ್ತೆ. ಅಂದರೆ ಇದು ನಿಜಕ್ಕೂ ಕೂಡ ಏನಾದ್ರು ಅಸಲಿ ಆಗಿದೆಯೋ ಅಥವಾ ಬೇರೆ ಬೇರೆ ರಾಜಕೀಯ ಟರ್ನ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಈ ರೀತಿಯ ಆರೋಪಗಳಿದೆಯೋ ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಬೇಕಾಗತ್ತೆ. ಯಾಕೆಂದರೆ ನೀವು ಹೇಳಂತೆ ರಾಜ್ಯ ರಾಜಕಾರಣದಲ್ಲಿ ಒಂದು ಫೋನ್ ಕದ್ದಾಲಿಕೆ ವಿಚಾರವಾಗಿ ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದಲೂ ಕೂಡ ನಿನ್ನೆ ಮೊನ್ನೆ ಕುಮಾರಸ್ವಾಮಿ ಅವರ ಒಂದು ಸರ್ಕಾರದ ತನಕವೂ ಕೂಡ ಈ ಒಂದು ಆರೋಪಗಳು ಕೇಳಿ ಬಂದಿದೆ. ಈಗ ಮತ್ತೆ ಸೌಂಡ್ ಮಾಡ್ತಾ ಇದೆ ಅಂದರೆ ಖಂಡಿತವಾಗಿ ಕೂಡ ಒಂದು ಫೋನ್ ಟ್ಯಾಪನ್ನು ಮಾಡಿಸ್ತಾ ಇರ್ತಕ್ಕಂಥವ್ರು ಯಾರು ಅಂತ. ಯಾಕೆಂದರೆ ಒಂದು ಗುಪ್ತಚರ ಇಲಾಖೆ ಮತ್ತು ಗೃಹ ಇಲಾಖೆ ಎರಡೂ ಕೂಡ ಮುಖ್ಯಮಂತ್ರಿ ಬಳಿ ಇದೆ ಮತ್ತು ಪರಮೇಶ್ವರ್ ಅವರ ಬಳಿ ಇದೆ. ಇವ್ರಿಗೆ ಗೊತ್ತಿಲ್ಲದಂಗೆ ಆಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಮತ್ತು ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆಗಳಾಗ್ತಾ ಇದೆಯಾ, ಇದರಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರ್ತಕ್ಕಂಥವ್ರು ಯಾರು, ಇದ್ರ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆ ಆಗ್ತಿದೆ. ನಿಜಕ್ಕೂ ಕೂಡ ಕಾಂಗ್ರೆಸ್ನ ಸರ್ಕಾರದಲ್ಲಿ ಕ್ಲಾರಿಟಿ ಇಲ್ಲದೇ ಗೊಂದಲಗಳ ಮೇಲೆ ಗೊಂದಲಗಳನ್ನು ಅವರದೇ ಪಕ್ಷದ ಶಾಸಕರು ಸಚಿವರು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಹಾಗಾಗಿ ಇದಕ್ಕೆ ಯಾವಾಗ ಫುಲ್ ಸ್ಟಾಪ್ ಆಗ್ತಾರೆ ಕಾದ್ ನೋಡಬೇಕು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರವೀಶ್.